ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಒಂದು 2 ದಿನದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಒಂದು ಬಂದ್ಬಿಟ್ಟು ಎಲ್ಲ ಫಂಕ್ಷನ್ ಇತ್ತು, ಅದಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಇವತ್ತು ಬೆಳಗ್ಗೆನೇ 5 ಗಂಟೆಗೆಲ್ಲ ಎದ್ದು ಮಗನಿಗೆಲ್ಲನೂ ಬಾಕ್ಸ್ ರೆಡಿ ಮಾಡಿ ಮನೆಯಲ್ಲೆಲ್ಲನೂ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಅವ್ರಿಗೂ ಮಾಡಿ ಇಡೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಹಾಗೆ ಆಚೆ ರಂಗೋಲಿ ಕೂಡ ಈ ಥರ ಬಿಡಿಸಿದ್ದೆ. ಎಲ್ಲಿ ಏನು ಅಂತ ಹೇಳಿಬಿಟ್ಟು ಹಾಗೆ ನೋಡ್ತಾಯಿರಿ, ಹೇಳ್ತೀನಿ. ಇಲ್ಲಿ ಬಂದ್ಬಿಟ್ಟು ನಮ್ಮ ಅತ್ತಿಗೆ ಅವರ ತಮ್ಮನ ಮಗಂದು ಬರ್ತ್ಡೇ ಇತ್ತು, 1 ಇಯರ್ ಬರ್ತ್ಡೇ ನಾಮಕರಣ ಎಲ್ಲನೂ. ಅದಕ್ಕೆ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆದೆ. ರೆಡಿ ಆಗಿದ ತಕ್ಷಣ ಮನೆಯಲ್ಲಿ ನಾನು ರೆಡಿ ಆಗಿ ಅಂದರೆ ರೆಡಿ ಆಗ್ತಾಯಿದ್ದೆ ಮೇಲ್ಗಡೆ, ಮತ್ತು ನನ್ನ ಮಗ ಇದ್ಕೊಂಡು ಕೆಳಗಡೆ ಮನೆಯಲ್ಲಿದ್ದ. ಇದ್ಕೊಂಡು ಬಾಗಿಲೆಲ್ಲ ತೆಗೆದು ಕೋಳಿ ಮೊಟ್ಟೆಗಳೆಲ್ಲನೂ ಒಡೆದಾಕಿ ಕೋತಿಗಳು ಬಂದ್ಬಿಟ್ಟು ಆ ಥರ ಎಲ್ಲನೂ ಮಾಡಿದ್ವು. ಅದಕ್ಕೋಸ್ಕರ ಅದು ಸ್ವಲ್ಪ ಮೂಡ್ ಡಿಸ್ಟರ್ಬ್ ಆಗಿ ಹೋಗೋದು ಬೇಡ ಅಂತ ಇದ್ದೋಗಿ ಮತ್ತೆ ಹೋಗಿದ್ದಾಯಿತು. ಇನ್ನು ಅಲ್ಲಿಗೆ ನಮ್ಮಮ್ಮ, ಅಪ್ಪ, ನಮ್ಮ ದೊಡ್ಡಕ್ಕ, ನಮ್ಮ ಭಾವನವರು ಮಗ ಎಲ್ಲನೂ ಬಂದು ಹೊರಟೋಗಿದ್ರು. ಮತ್ತು ನಾನು ಲಾಸ್ಟಲ್ಲಿ ಅಲ್ಲಿ ಹೋಗೋಷ್ಟರೊಳಗಡೆ ಟೈಮೇ ಆಗೋಗಿತ್ತು, 1 o'clock ಮೇಲೆ ಆಗೋಗಿತ್ತು. ಸರಿ, ಹೇಗಿದ್ರೂ ಹೋಗಿ ಅಟೆಂಡ್ ಮಾಡಿ ಬರೋಣ ಅಂತೇಳ್ಬಿಟ್ಟು ಹೋಗಿದ್ದಂಥದ್ದು. ಇನ್ನು ಅಲ್ಲಿ ಹೋಗಿ ಊಟ ಎಲ್ಲನೂ ತಿಂದು ಇವಾಗ ರಿಟರ್ನ್ ಆಗ್ತಾಯಿದ್ದೀವಿ. ಅಲ್ಲಿ ಬಂದ್ಬಿಟ್ಟು ಒಂದು ಟ್ಯಾಕ್ಸಿ ಸಿಕ್ತು, ಈ ಕಡೆ ನಮ್ಮೂರ ಕಡೆ ಬರೋ ಅಂಥದ್ದು. ಸರಿ ಅಂತ ಹೇಳಿಬಿಟ್ಟು ಅದು ಭಯದಿಂದ ಹತ್ತಿದೆ. ನನ್ನ ಮಗ ಇದ್ದಾನೆ ಜೊತೆಗೆ ಅಂತ ಹೇಳಿಬಿಟ್ಟು, ಅಂದರೆ ಹೇಳ್ತಾರಲ್ವಾ, ಅಂದರೆ ಹೋಗಬಾರ್ದು ಕಾರಲ್ಲಿ ಹಾಗೆ ಹೀಗೆ, ಗೊತ್ತಿಲ್ಲದೆ ಇರೋವರ ಕಾರಲ್ಲಿ ಹಾಗೆ ಈಗ ಅಂತ ಹೇಳ್ತಾ ಇದ್ರಲ್ವ, ಅದಕ್ಕೋಸ್ಕರ. ಇನ್ನು ಒಡವೆ ಎಲ್ಲನೂ ಹಾಕ್ಕೊಂಡಿರ್ತೀವಿ, ಅದಕ್ಕೆ ಹೇಗಿದ್ರು ನನ್ನ ಮಗ ಇದ್ದಲ್ವಾ, ಅದೊಂದು ಧೈರ್ಯದಿಂದನೂ ಹೋಗಿದ್ದಂಥದ್ದು. ಇನ್ನು ನಾನು ಈ ಥರ ರೆಡಿ ಆಗಿದ್ದೆ. ಇದು ಹಳೆ ಸ್ಯಾರಿ, ಅಂದರೆ ಒಂದ್ಸಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ತಗೊಬಂದಿರೋಂಥದ್ದು. ಬ್ಲೌಸ್ ಡಿಸೈನ್ ಎಲ್ಲನೂ ನಾನೇ ಮಾಡ್ಕೊಂಡಿದ್ದೆ. ನಾರ್ಮಲ್ ಪ್ಲೈನ್ ಬ್ಲೌಸ್ ಹೊಲಿದು ಸ್ಲೀವ್ಸ್ಗೆ ಎಲ್ಲನೂ ಫ್ರಿಲ್ಸ್ ಥರ ಇಟ್ಟು, ಮತ್ತು ಬ್ಯಾಕ್ ಎಲ್ಲನೂ ನಾನೇ ಡಿಸೈನ್ ಮಾಡ್ಕೊಂಡಿದ್ದಂತು, ಗಮ್ಮಲ್ಲಿ ಎಲ್ಲನೂ. ಅದರಲ್ಲೇ ಏನೋ ಇಷ್ಟ ಆಯಿತು, ಚೆನ್ನಾಗಿ ಕೂತ್ಕೊಂಡಿತ್ತು ಅಂತ ಹೇಳಿ ಅನ್ನಿಸ್ತು ಸ್ಯಾರಿ. ಅದಕ್ಕೆ ನನ್ನ ಮಗನ ಕೆಲವೊಂದು ಫೋಟೋಸು ವೀಡಿಯೋಸು ತೆಗಿಯೋ ಅಂತ ಹೇಳ್ಬಿಟ್ಟು ತೆಗೆಸ್ಕೊತಾ ಇದ್ದೆ. ಹಾಗೆ ನೋಡಿ, ನಮ್ಮ ಮನೆ ಬಾಲ್ಕನಿ ಮೇಲೆ, ಅಂದರೆ ಮೇಲ್ಗಡೆ ಮನೆ ಮುಂದ್ಗಡೆ ಈ ಥರ ಮನಿ ಪ್ಲಾಂಟು ಈ ಥರ ಎಲ್ಲ ಇದ್ದಾವೆ. ಆದ್ರೂ ಕೆಲವೊಂದು ಪ್ಲಾಂಟ್ಸ್ ಇಟ್ಕೊಂಡಿದ್ದೀನಿ. ಈ ಕೋತಿಗಳ ಹತ್ರ ಏನು ಮಾಡೋಕ್ಕೂ ಆಗೋದಿಲ್ಲ. ಹಾಗೆ ಒಂದು ವಿಡಿಯೋ ಹಾಗೆ ಫೋಟೋಸು ತೊಗೊತಾ ಇದ್ದೀನಿ. ಹೇಗಿದೆ ಸ್ಯಾರಿ ಎಲ್ಲನೂ, ನನಗೆ ಚೆನ್ನಾಗಿ ಕಾಣ್ತಾ ಇದೆಯಾ ಏನು ಹೇಗೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಅದಕ್ಕೆ ಪೋಸ್ ಎಲ್ಲ ಕೊಡ್ತಾ ಇದ್ದೀನಿ, ಫೋಟೋ ತೆಗಿತಾ ಇದ್ದರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಅದು ಬಂದ್ಬಿಟ್ಟು ಯೂಟ್ಯೂಬ್ ವಿಡಿಯೋ ಥರ ಮಾಡಲಿಲ್ಲ ನಮ್ಮವನು, ಕ್ಯಾಮ್ರಾ ಹ್ಯಾಂಗಲ್ ಬೇರೆ ಕಡೆ ತಿರುಗಿಸ್ಬೇಕಾಗಿತ್ತು. ಇವಾಗ ಇದರಲ್ಲೇ ಸ್ಮಾಲ್ ಸ್ಕ್ರೀನೇ ಕಾಣುತ್ತೆ. ಅಂದರೆ ಕ್ಯಾಮ್ರಾ ಹ್ಯಾಂಗಲ್ ಚೇಂಜ್ ಮಾಡಿದ್ರೆ ಬಿಗ್ ಸ್ಕ್ರೀನ್ ಕಾಣುತ್ತೆ, ಆ ಥರ. ಇಷ್ಟ ಆಯಿತು. ತುಂಬ ದಿನಗಳಾಯಿತು ಈ ಸ್ಯಾರಿ ಹಾಕ್ಕೊಂಡು, ಅದಕ್ಕೋಸ್ಕರನೇ ಇವತ್ತು ಹಾಕ್ಕೊಂಡಿದ್ದಂಥದ್ದು. ಚೆನ್ನಾಗಿದೆ ಅಲ್ವಾ? ಇನ್ನು ಅದಾಗಿದ್ದ ನೆಕ್ಸ್ಟ್ ಡೇ ಇದು. ಅವತ್ತು ಅಷ್ಟೇ ಇನ್ನು ಬೆಳಗ್ಗೆನೇ ಎದ್ದು ಮಕ್ಕಳಿಗೆ ಎಲ್ಲನೂ ಬಾಕ್ಸ್ಗೆಲ್ಲನೂ ರೆಡಿ ಮಾಡಬೇಕಾಗತ್ತಲ್ವ. ರೆಡಿ ಮಾಡೋ ಇದರಲ್ಲಿ ಈ ಥರ ನಮ್ಮ ಮನೆ ಮುಂದ್ಗಡೆ ವ್ಯೂ ಆ ಥರ ಇರುತ್ತೆ ನೋಡಿ. ನನ್ನ ಮಗ ಏನೋ ಗನ್ ಮಾಡಿದ್ದಾನಂತೆ, ಅದು ತೋರಿಸ್ತಾ ಇದ್ದಾನೆ. ಇಲ್ಲಿ ಬಂದ್ಬಿಟ್ಟು ನೋಡಿ, ಅದು ಬಂದ್ಬಿಟ್ಟು ಮಸ್ಕಿಟೋ ಬ್ಯಾಟ್ ಇರತ್ತಲ್ವ, ಸೊಳ್ಳೆ ಬ್ಯಾಟು, ಅದು ಬ್ಯಾಟ್ರಿಯಿಂದ ರೆಡಿ ಮಾಡಿದ್ದಾನೆ. ಅಂದರೆ ಆಟ ಆಡ್ಕೊಳ್ಳೋ ಗನ್ನಿದ್ರೆ ಅದರಲ್ಲೇ ರೆಡಿ ಮಾಡಿದ್ದಾನೆ. ಅದು ಬಂದ್ಬಿಟ್ಟು ನನ್ನ ಚಿಕ್ಕ ಮಗನ ಕೈಗೆ ಕೊಟ್ಟು ಟೆಸ್ಟ್ ಮಾಡಿಸ್ತಾ ಇದ್ದಾನೆ. ಮೊದಲು ಅಂದರೆ ಬೇರೆ ಥರನೂ ಇತ್ತು, ಈಗ ಈ ಥರ ಮಾಡಿ ಅವನು ಕೊಟ್ಟಿದ್ದಾನೆ. ಹಾಗಾದರೆ ಇಟ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟು. ಇದು ಬಂದ್ಬಿಟ್ಟು ಅದೇ ಪ್ರಾಣಿಗಳಿಗೆ ಎಲ್ಲನೂ ಭಯ ಇಡ್ಸೋಕ್ಕೆ ಗನ್ ಇರತ್ತಲ್ವ, ಆ ಥರ ಮಾಡಿದ್ದಾನೆ.
ಮತ್ತು ನಾನು ಬಂದ್ಬಿಟ್ಟು ಇಲ್ಲಿ ಒಂದು ಬ್ಲೌಸನ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಅಂದರೆ ಪ್ಲೈನ್ ಬ್ಲೌಸು ಸ್ಟಿಚ್ ಮಾಡಿಕೊಂಡು ಬಂದಿದ್ದೀನಿ. ಈ ಲೇಸು ಬಂದ್ಬಿಟ್ಟು ಅದು ಮಿಷನಲ್ಲಿ ಸ್ಟಿಚ್ ಮಾಡೋಕ್ಕಾಗೋದಿಲ್ಲ, ಬೀಡ್ಸ್ ಎಲ್ಲ ಇದ್ದಾವೆ. ಅದಕ್ಕೋಸ್ಕರ ಹಾಗೆ ಹೆಮ್ಮಿಂಗ್ ಥರ ಮಾಡ್ತಾಯಿದ್ದೀನಿ, ಸೂಜಿಯಲ್ಲೇ ಹೊಲಿತಾ ಇದ್ದೀನಿ. ಇದು ಬಂದ್ಬಿಟ್ಟು ನನಗೆ ಮಗಳಾಗಬೇಕು, ಆದರೆ ಅದೇ ನಮ್ಮ ಊರ್ಗಿತ್ತಿ ಮಗಳು, ಅಂದರೆ ನಮ್ಮ ಚಿಕ್ಕ ಮಾವನ ಮೊಮ್ಮಗಳು, ಇಲ್ಲೇ ಊರಲ್ಲೇ ಇರೋದು. ಆ ಹುಡುಗಿಗೆ ಅಂತ ಹೇಳ್ಬಿಟ್ಟು ಬ್ಲೌಸ್ನ ರೆಡಿ ಮಾಡ್ತಾ ಇದ್ದೀನಿ. ಈ ಬ್ಲೌಸು ಎಲ್ಲನೂ ರೆಡಿ ಆಯಿತು. ಅದು ಸ್ಟಿಚ್ ಮಾಡಿದ್ಮೇಲೂ ಮತ್ತೆ ಗಮ್ ಹಾಕಿ ಅಂಟಿಸಿ ಕೊಟ್ಟೆ. ಇನ್ನು ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆನೇ ಈ ಥರ ರಂಗೋಲಿ ಎಲ್ಲನೂ ಬಿಡಿಸಿದ್ದೆ. ಇನ್ನು ಇವತ್ತು ಅಷ್ಟೇ ಎಲ್ಲ ಹೋಗ್ಬೇಕಾಗಿತ್ತು. ಇವಾಗ ಬ್ಲೌಸ್ ರೆಡಿ ಮಾಡಿದೆ ಅಲ್ವಾ, ನಾನೇ ಆ ಹುಡುಗಿಗೆ ಬಟ್ಟೆ ಕೊಡಬೇಕು ಅಂತ ಹೇಳ್ಬಿಟ್ಟು ತರಿಸಿ ಮತ್ತು ಬಟ್ಟೆ ಎಲ್ಲನೂ ಬ್ಲೌಸ್ ಎಲ್ಲನೂ ನಾನೇ ರೆಡಿ ಮಾಡಿ ಇದನ್ನು ಸ್ಟಿಚ್ ಮಾಡಿದೆ. ಅಂದರೆ ಹಾಫ್ ಸ್ಯಾರಿ ಥರ ಸ್ಟಿಚ್ ಮಾಡಿ ಕೊಟ್ಟೆ ಅಂದರೆ ನನ್ನ ಪರವಾಗಿ ಆ ಹುಡುಗಿಗೆ ಗಿಫ್ಟ್ ಥರ ಕೊಡೋ ಥರ ರೆಡಿ ಮಾಡಿದ್ದು. ಇನ್ನು ಇವತ್ತು ಅಷ್ಟೇ ನಾನು ಎಲ್ಲೋ ಹೋಗೋದು ಇತ್ತು. ಇನ್ನು ಒನ್ ಡೇ ಮುಂಚೆನೇ ಹೋದೆ. ನೆಕ್ಸ್ಟ್ ಡೇ ಈ ಹುಡುಗಿದೂ ಫಂಕ್ಷನ್ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಎಲ್ಲನೂ ಆ ಹುಡುಗಿನೂ ಕೊಟ್ಟು ಹೋಗೋಣ ಹಾಗೆ ಅಂತ ಹೇಳ್ಬಿಟ್ಟು ಈ ಥರ ನೋಡಿ ಎಲ್ಲನೂ ರೆಡಿ ಮಾಡಿದ್ದಾನೆ. ನನ್ನ ಮಗನೂ ತಟ್ಟೆಗೆ ಎಲ್ಲನೂ ಇಟ್ಟ. ನೋಡಿ ನಾನು ಕೊಟ್ಟಿದ್ದಂಥ ಲಂಗ ಬ್ಲೌಸು ಎಲ್ಲನೂ ಅಂದರೆ ಹಾಫ್ ಸ್ಯಾರಿ ಎಲ್ಲನೂ ಬಳೆ, ಹೂವು ಮತ್ತು ಆ ಹುಡುಗಿಗೆ ಡಾಬು ಎಲ್ಲನೂ ಇಷ್ಟ ಅಂತ ಹೇಳ್ತಾಯಿದ್ರು. ಹಾಗೆ ಸರ ಆ ಥರ ಎಲ್ಲನೂ ರೆಡಿ ಮಾಡಿ ಅವ್ರ ಮನೆಗೆ ಹೋಗಿ ಕೊಟ್ಬಿಟ್ಟು ಮತ್ತೆ ನಾವು ಎಲ್ಲ ಹೋಗ್ಬೇಕಾಗಿತ್ತು. ಇನ್ನು ಫಂಕ್ಷನ್ಗೆ ನಾವಿರಲಿಲ್ವಲ್ಲ, ಅಂದರೆ ಮನೆಯಲ್ಲೇ ಸಿಂಪಲಾಗಿ ಮಾಡ್ಕೊಂಡಿದ್ದಾರೆ. ಫಂಕ್ಷನ್ಗೆ ನಾವಿರಲಿಲ್ಲ, ಅದಕ್ಕೆ ಪಿಕ್ಸ್ನ ಶೇರ್ ಮಾಡಿದರು. ಆ ಪಿಕ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಾನು ತಗೊಟ್ಟಿದ್ದಂಥ ಹಾಫ್ ಸ್ಯಾರಿ ಈ ಥರ ಇತ್ತು. ತುಂಬಾ ಚೆನ್ನಾಗಿತ್ತಲ್ವ, ತುಂಬಾ ಚೆನ್ನಾಗಿದೆಯಲ್ಲ ಲಂಗ ಬ್ಲೌಸ್ ಹಾಫ್ ಸ್ಯಾರಿ. ಬೆಳಿಗ್ಗೆನೇ ಎಲ್ಲನೂ ರೆಡಿ ಮಾಡಿ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಮತ್ತು ಆ ಹುಡುಗಿಗೂ ಅರಿಶಿನ ಕುಂಕುಮ ಎಲ್ಲನೂ ಕೊಟ್ಟು ಮತ್ತು ನಾವು ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ನಾನು ಮಕ್ಕಳು ಇಬ್ಬರೂ ಎಲ್ಲನೂ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನಕ್ಕೆ ಏನು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲಿಗೆ ಹೋಗಿದ್ದೀವಿ, ಹಾಗೆ ಯಾವ ಫಂಕ್ಷನ್ಗೆ ಅಂತ ಹೇಳಿ ಹೋಗಿದ್ದೀವಿ, ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ತಾ ಇರಿ. ಈ ಹಿಂದಿನ ವಿಡಿಯೋಗಳಲ್ಲಿ ಎಲ್ಲನೂ ನನ್ನ ಸಂಕ್ರಾಂತಿ ಹಬ್ಬದ ವಿಡಿಯೋ ಈ ಥರ ಎಲ್ಲನೂ ನೋಡಿರ್ತೀರ. ಅದು ಅಂದರೆ ಸ್ವಲ್ಪ ಲೇಟಾಗಿ ಬರ್ತಾ ಇದ್ದಾವೆ, ಏನು ಅಂದ್ಕೋಬೇಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸು ಇಷ್ಟ ಆಗಿರೋವರು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಫಂಕ್ಷನು ಏನು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಎಲ್ಲಿ ಹೋಗಿದ್ದೀವಿ ಏನು ಹೇಗೆ ಅಂತ ಹೇಳ್ಬಿಟ್ಟು. ನನ್ನ ಮಕ್ಕಳೆಲ್ಲ ಸೇರಿದರೆ ಇದೇ ಥರನೇ ತಲೆ ಹರಟೆ ಮಾಡ್ತಾನೆ ಇರ್ತಾರೆ.